Today, I am going to explain what is earthing and what are its types and why it is required. So this question you will get for 5 marks. So first you should give the definition of earthing and its types and why it is required you should write in one paragraph. So the total question will be for 5 marks. So what is earthing? Earthing is sometimes we call it as grounding. So what is this grounding or earthing? It is the process of connecting any electrical equipment, the body of the equipment, to the ground is called as earthing. So why we should do the earthing? Earthing is done to prevent the electrical shock or to protect the entire system from the electrical faults. For that purpose, we do the earthing. ಸೊ ಅರ್ಥಿಂಗ್ ಏನಕ್ಕೆ ಬೇಕು ಅಂತಂದರೆ ಪ್ರತಿಯೊಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿರೋ ಹೋಮ್ ಅಪ್ಲಯನ್ಸಸ್ ರೆಫ್ರಿಜಿರೇಟರ್ ಆಗಿರ್ಬೋದು, ವಾಷಿಂಗ್ ಮೆಷಿನ್ ಆಗಿರ್ಬೋದು, ಐರನ್ ಬಾಕ್ಸ್ ಆಗಿರ್ಬೋದು, ಮೈಕ್ರೋವೇವ್ ಓವನ್ ಆಗಿರ್ಬೋದು. ಸೊ ಈ ಎಲ್ಲ ಡಿವೈಸಸ್, ಇವೆಲ್ಲ ಇಕ್ವಿಪ್ಮೆಂಟ್ಸ್ ಅಥವಾ ಅಪ್ಲಯನ್ಸಸ್ಸನ್ನು ನಾವು ನಮ್ಮ ಕೈಯಿಂದ ಅದರದ್ದು ಬಾಡಿ ಏನಿರುತ್ತಲ್ಲ, ಎಂಟೈರ್ ದ ಔಟ್ಸೈಡ್ ಬಾಡಿನ ನಾವು ಕೈಯಿಂದ ಮುಟ್ತಾ ಇರ್ತೀವಿ, ಕರೆಕ್ಟಾ? ಸೊ ಏನಾದರೂ ಒಳಗಡೆ ಲೈವ್ ವೈರ್ ಇರುತ್ತಲ್ಲ, ಫೇಸ್ ವೈರ್, ಆ ಫೇಸ್ ವೈರ್ ಏನಾದರೂ ನಮ್ಮ ಅಪ್ಲಯನ್ಸದ ಬಾಡಿಗೆ ಟಚ್ ಆಗಿದ್ರೆ, ಸೊ ಅಲ್ಲಿ ನಾವು ಬಾಡಿನ ಮುಟ್ಟಿದಾಗ ನಮಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು. ಸಪೋಸ್ ನಾವು ಗ್ರೌಂಡಿಂಗ್ ಸರಿಯಾಗಿ ಮಾಡಿಲ್ಲ, ಗ್ರೌಂಡಿಂಗೇ ಇಲ್ಲ ನಮ್ಮ ಮನೆಯಲ್ಲಿ ಅಂತಂದರೆ, ಡೈರೆಕ್ಟ್ ನಾವು ಹ್ಯೂಮನ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾವಾಗ ನಾವು ಅದನ್ನು ವಾಷಿಂಗ್ ಮಷಿನ್ ಅಥವಾ ರೆಫ್ರಿಜರೇಟರ್ ಬಾಡಿ ಅದು ಪಾರ್ಟನ್ನು ಮುಟ್ಟಕ್ಕೆ ಹೋಗ್ತೀವಿ, ಆವಾಗ ಅದು ನಮಗೆ ಡೈರೆಕ್ಟ್ಲಿ ಶಾಕ್ ಹೊಡೆಯುತ್ತೆ. ಸೊ ನೀವೇನಾದರೂ ಅರ್ಥಿಂಗ್ ಮಾಡಿದರೆ ಆವಾಗ ಅರ್ಥದ್ದು ಏನಿರುತ್ತಲ್ಲ ರೆಸಿಸ್ಟೆನ್ಸು, ಅದು ನಮ್ಮ ಹ್ಯೂಮನ್ ಬಾಡಿಗಿಂತ ತುಂಬ ಕಡಿಮೆ ಇರುತ್ತೆ. ಸೊ ಕರೆಂಟ್ ಯಾವಾಗಲೂ ಲೋವರ್ ರೆಸಿಸ್ಟೆನ್ಸ್ ಪಾತನ್ನು ಚೂಸ್ ಮಾಡುತ್ತೆ. ಸೊ ಲೋವರ್ ರೆಸಿಸ್ಟೆನ್ಸ್ ಅಂದರೆ ಹ್ಯೂಮನ್ ಬಾಡಿಗೆ 1000 ಓಮ್ಸ್ ಅಷ್ಟು ಬಾಡಿ ರೆಸಿಸ್ಟೆನ್ಸ್ ಇದ್ದರೆ, ಅರ್ಥಿಂಗಿಗೆ ಎಷ್ಟು ರೆಸಿಸ್ಟೆನ್ಸ್ ಹಾಕಿ ಅರ್ಥಿಂಗ್ ಮಾಡಿರ್ತಾರೆ ಅಂದರೆ ನಿಯರ್ಲಿ 1 ಓಮ್ ಆರ್ 2 ಓಮ್ ಆರ್ 3 ಓಮ್ಸ್. ಸೊ ನಮಗೆಲ್ರಿಗೂ ಗೊತ್ತು ಕರೆಂಟು ಲೋವರ್ ರೆಸಿಸ್ಟೆನ್ಸ್ ಪಾತನ್ನು ಚೂಸ್ ಮಾಡುತ್ತೆ ಅಂತ. ಸೊ ಆವಾಗ ನಾವು ಅರ್ಥಿಂಗ್ ಮಾಡಿದರೆ ನಮ್ಮ ಹ್ಯೂಮನ್ ಬೀಯಿಂಗ್ ಬಾಡಿಯಲ್ಲಿ ಕರೆಂಟ್ ಹೋಗೋ ಬದಲು ಆ ಕರೆಂಟು ಡೈರೆಕ್ಟ್ಲಿ ಅರ್ಥಿಗೆ ಹೋಗುತ್ತೆ. ಸೊ ಅದರಿಂದ ನಾವು ಪ್ರೊಟೆಕ್ಟ್ ಆಗ್ತೀವಿ, ನಮಗೆ ಸೇಫ್ಟಿ ಸಿಗುತ್ತೆ. ಸೊ ಅದಕ್ಕೆ ಅರ್ಥಿಂಗ್ ಮಾಡಬೇಕು ಅಂತ ಹೇಳೋದು. ಈಗ ಇನ್ನೊಂದ್ಸಲ ಹೇಳ್ತೀನಿ. ಇಟ್ ಈಸ್ ದ ಪ್ರಾಸೆಸ್ ಆಫ್ ಕನೆಕ್ಟಿಂಗ್ ದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಟು ದ ಗ್ರೌಂಡ್. ನೋಡಿ, ಗ್ರೌಂಡ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಾವು ಎಲೆಕ್ಟ್ರಿಕಲ್ ಶಾಕನ್ನು ಅವಾಯ್ಡ್ ಮಾಡ್ಬೋದು ಮತ್ತು ನಮ್ಮ ಸಿಸ್ಟಮನ್ನು ನಾವು ಎಲೆಕ್ಟ್ರಿಕಲ್ ಫಾಲ್ಟ್ಸಿಂದ ಪ್ರೊಟೆಕ್ಟ್ ಮಾಡ್ಬೋದು. ಸೊ ಹೀಗೆ ಅರ್ಥಿಂಗ್ ಮಾಡೋದ್ರಿಂದ ದಿಸ್ ಅರ್ಥಿಂಗ್ ವಿಲ್ ಅಲೋ ಎಕ್ಸಸ್ ಕರೆಂಟ್ ಟು ಸೇಫ್ಲಿ ಡಿಸಿಪೇಟ್ ಇನ್ ಟು ದ ಅರ್ತ್. ಸೊ ಏನು ಎಕ್ಸಸ್ ಕರೆಂಟ್ ಬಂದಿದೆ, ಆ ಕರೆಂಟ್ ಎಲ್ಲ ಗ್ರೌಂಡಿಗೆ ಹರಿದು ಹೋಗ್ಬಿಡುತ್ತೆ. ಇದನ್ನು ಅರ್ಥಿಂಗ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಟೈಪ್ಸ್ ಅಂದರೆ ಪ್ಲೇಟ್ ಟೈಪ್ ಅರ್ಥಿಂಗ್ ಅಂತ ಬರುತ್ತೆ, ರಾಡ್ ಟೈಪ್ ಅರ್ಥಿಂಗ್ ಇರುತ್ತೆ. ಪ್ಲೇಟ್ ಟೈಪ್ ಅರ್ಥಿಂಗ್ ಅಂದರೆ ಪ್ಲೇಟನ್ನು ಭೂಮಿಯಲ್ಲಿ ಡಿಗ್ ಮಾಡಿ ಅದನ್ನು ಹಾಕಿರ್ತಾರೆ. ರಾಡ್ ಅಂದರೆ ರಾಡ್ ಅರ್ಥಿಂಗ್ ಅಂದರೆ ಪ್ಲೇಟ್ ಬದಲು ರಾಡನ್ನು ಹಾಕಿರ್ತಾರೆ. ಇಲ್ಲ ವೈರ್ ಅರ್ಥಿಂಗ್ ಅಂತ ಬರುತ್ತೆ, ವೈರ್ನ ಹಾಕಿರ್ತಾರೆ ಗ್ರೌಂಡಿಂಗಲ್ಲಿ. ಇಲ್ಲ ಪೈಪ್ ಬರುತ್ತೆ, ಅದು ಪೈಪನ್ನು ಹಾಕಿದರೆ ಪೈಪ್ ಅರ್ಥಿಂಗ್ ಅಂತ ಹೇಳ್ತಾರೆ. ಕೆಮಿಕಲ್ ಅರ್ಥಿಂಗ್. ಸೊ ಇವೆಲ್ಲ ಸ್ವಲ್ಪ ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ. ಮತ್ತು ಈ ಪ್ಲೇಟ್ ಅರ್ಥಿಂಗು, ರಾಡ್ ಅರ್ಥಿಂಗು, ವೈರ್ ಅರ್ಥಿಂಗು, ಪೈಪ್ ಅರ್ಥಿಂಗಿಗೆ ಅಷ್ಟು ಡ್ಯೂರಾಬಿಲಿಟಿ ಇರಲ್ಲ. ಇತ್ತೀಚೆಗೆ ಕೆಮಿಕಲ್ ಅರ್ಥಿಂಗ್ ಅಂತ ಬಂದಿದೆ. ಸೊ ಕೆಮಿಕಲ್ ಅರ್ಥಿಂಗ್ ಕೂಡ ಯೂಸ್ ಮಾಡಿದ್ರೆ ಇದು ಡ್ಯೂರೇಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ಫಸ್ಟ್ ಬರೀಬೇಕು. ಅರ್ಥಿಂಗ್ ಅಂದರೆ ಏನು ಬರೆದು ಆಮೇಲೆ ಟೈಪ್ಸನ್ನು ಬರೀಬೇಕು. ಇನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡೋದನ್ನು ನಿಮ್ಮ ನಾಲೆಜ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದರೆ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ಈಗ ಫಸ್ಟು ನಾವು 3 ಪಿನ್ ಪ್ಲಗ್ ಬಗ್ಗೆ ಕಲಿಯೋಣ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಕೈಯಲ್ಲಿರೋದು ಇದಕ್ಕೆ ಪ್ಲಗ್ ಅಂತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸಾಕೆಟ್. ಇದು ಸೊ ನಾವು ಪ್ಲಗ್ಗನ್ನು ಯಾವಾಗಲೂ ಸಾಕೆಟ್ಗೆ ಹಾಕ್ತೀವಿ. ನೀವು ಇಲ್ಲಿ ನೋಡ್ಬೋದು 3 ಪಿನ್ಸ್ ಇದೆ, ಓಕೆನಾ? ಸೊ ಇದು ಈ ಸೈಜನ್ನು ನೋಡ್ಕೊಂಡು ಹೋಗಿ. ಇವೆರಡೂದ್ರದ್ದು ಪಿನ್ನದ್ದು ಸೈಜು ಒಂದೇ ಸಮಾನವಾಗಿರುತ್ತೆ, ಕರೆಕ್ಟ್ ಸೈಜ್ ಇರುತ್ತೆ, ಸೇಮ್ ಸೈಜ್ ಇರುತ್ತೆ. ಬಟ್ ಈ ಪಿನ್ನದ್ದು ಸೈಜು
ದೊಡ್ಡದಾಗಿರುತ್ತೆ, ಅಂದರೆ ಡಯಾಮೀಟರಲ್ಲಿ ಅದರ ಥಿಕ್ನೆಸ್ ದೊಡ್ಡದಿರುತ್ತೆ ಮತ್ತು ಉದ್ದವಾಗಿರುತ್ತೆ. ಸೊ ಯಾಕೆ ಹೀಗಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಇನ್ನು ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಇದರದ್ದು ಲೆಂತು ಇವೆರಡಕ್ಕಿಂತ ದೊಡ್ಡದಿರುತ್ತೆ ಮತ್ತು ಥಿಕ್ನೆಸ್ ಕೂಡ ದೊಡ್ಡದಾಗಿರುತ್ತೆ. ಸೊ ಮಧ್ಯದಲ್ಲಿರೋ ಪಿನ್ನಿಗೆ ಅರ್ತ್ ಪಿನ್ ಅಂತ ಹೇಳ್ತೀವಿ. ಒಂದು ಲೈವ್ ಪಿನ್ ಆಗಿರುತ್ತೆ. ಲೈವ್ ಪಿನ್ ಅಂದರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಅದು ಫೇಸ್ ಆಗಿರುತ್ತೆ. ಇನ್ನೊಂದು ನ್ಯೂಟ್ರಲ್ ಪಿನ್ ಆಗಿರುತ್ತೆ. ಓಕೆ. ಸೊ ಇಲ್ಲಿ ಸ್ವಲ್ಪ ಇನ್ಸುಲೇಟೆಡ್ ಎಲೆಕ್ಟ್ರಿಕಲ್ ಟೇಪ್ ಹಾಕಿರ್ತಾರೆ. ಈ 2 ಪಾರ್ಟಲ್ಲಿ ಇನ್ಸುಲೇಟೆಡ್ ಎಲೆಕ್ಟ್ರಿಕಲ್ ಪ್ಲೇಟ್ ಹಾಕಿರ್ತಾರೆ. ಸೊ ಏನಾದರೂ ನಾವು ಬೈ ಮಿಸ್ಟೇಕ್ ಇಲ್ಲಿ ಮುಟ್ಟಿದರೆ ನಮ್ಗೆ ಶಾಕ್ ಹೊಡಿಬಾರ್ದು ಅಂತ. ಸೊ ಇದು ಡೈರೆಕ್ಟು ನಮ್ಮ ಸಾಕೆಟ್ ಒಳಗಡೆ ಹೋಗುತ್ತೆ. ಒಂದು ಫೇಸು ಮತ್ತು ಇನ್ನೊಂದು ನ್ಯೂಟ್ರಲ್ ಒಳಗಡೆ ಹೋಗುತ್ತೆ. ಸೊ ಇವಾಗ ನಾನು ಹೇಳ್ತೀನಿ ಯಾಕೆ ಇದ್ರದ್ದು ಸೈಜು ಉದ್ದವಾಗಿರುತ್ತೆ ಮತ್ತು ಇದ್ರದ್ದು ಸೈಜು ದೊಡ್ಡದಿರುತ್ತೆ ಅಂತ. ಏನಕ್ಕೆ ಅಂತಂದರೆ ಇವಾಗ ನಮ್ಮ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ತೊಗೊಳ್ಳೋಣ, ರೆಫ್ರಿಜಿರೇಟ್ರ್. ಓಕೆ. ಸೊ ರೆಫ್ರಿಜಿರೇಟ್ರಲ್ಲಿ 2 ಪಿನ್ ಇನ್ಪುಟ್ ಆಗಿರುತ್ತೆ. ಒಂದು ಫೇಸು, ಇನ್ನೊಂದು ನ್ಯೂಟ್ರಲ್. ಸೊ ಪವರ್ ಸೋರ್ಸಿಂದ ಕರೆಂಟು ಫೇಸ್ ಮುಖಾಂತರ ಹರಿದು ರೆಫ್ರಿಜಿರೇಟ್ರಲ್ಲಿ ಕರೆಂಟ್ ಪಾಸ್ ಆಗಿ ಆ ಕರೆಂಟ್ ವಾಪಸ್ಸು ನ್ಯೂಟ್ರಲ್ ಮುಖಾಂತರ ಹೋಗ್ತಾ ಇರುತ್ತೆ. ಅಸ್ಯೂಮ್ ಅದು ಫೇಸ್ ವೈರ್ ಏನಿದೆ ಅಲ್ಲ, ರೆಫ್ರಿಜಿರೇಟರ್ ಬಾಡಿಗೆ ಏನೋ ಒಂದು ಕಾರಣಕ್ಕಾಗಿ ಟಚ್ ಆಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ಆ ಫೇಸಲ್ಲಿ ಎಷ್ಟು ವೋಲ್ಟೇಜ್ ಇರುತ್ತೆ? 230 ವೋಲ್ಟ್ಸ್ ಇರುತ್ತೆ. ಅದು ಹೋಗಿ ಬಾಡಿಗೆ ಟಚ್ ಆದಾಗ ಸೊ ಬಾಡಿಯಲ್ಲಿ 230 ವೋಲ್ಟ್ಸ್ ಬರುತ್ತೆ. ನಾನು ಅರ್ಥಿಂಗ್ ಮಾಡಿಲ್ಲ ಅಂದರೆ, ನಾನು ಹೋಗಿ ಅದನ್ನು ಮುಟ್ಟಿದ್ರೆ ನನಗೆ 230 ವೋಲ್ಟ್ಸು ಅಷ್ಟು ವೋಲ್ಟೇಜ್ ಅಷ್ಟು ಶಾಕ್ ಹೊಡೆಯುತ್ತೆ. ಓಕೆನಾ? ಅದು ಹಾಗಾದರೆ ಶಾಕ್ ಹೊಡಿಬಾರ್ದು ಅಂದರೆ ನಾವು ಅರ್ಥಿಂಗ್ ಮಾಡಬೇಕು. ಅರ್ಥಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಮಧ್ಯದ ಪಿನ್ ಇದೆ ಅಲ್ಲ, ನಮ್ಮ ಮನೆಯಲ್ಲಿರೋ ಎಲ್ಲ ಸಾಕೆಟ್ಗಳದ್ದು ಮಧ್ಯದ ಪಿನ್ನನ್ನು ಗ್ರೌಂಡ್ ಪಿನ್ ಅಂತ ಹೇಳ್ತೀವಿ. ಆ ಗ್ರೌಂಡಿಂದ ವೈರನ್ನು ತೊಗೊಂಡು ಹೋಗಿ ಮನೆಯಿಂದ ಹೊರಗಡೆ ಒಂದು ಪಿಟ್ ಮಾಡಿ, ಆ ಪಿಟ್ ಒಳಗಡೆ ಈ ಥರ ಪ್ಲೇಟ್, ಈಗ ಟೈಪ್ಸ್ ನೋಡಿದ್ರಲ್ವ, ರಾಡ್ ಅರ್ಥಿಂಗು, ಪ್ಲೇಟ್ ಅರ್ಥಿಂಗು, ಪೈಪ್ ಅರ್ಥಿಂಗು, ವೈರ್ ಅರ್ಥಿಂಗು. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಅಲ್ಲಿ ಫಾಲೋ ಮಾಡಿ ಅಲ್ಲಿ ರಾಡ್ ಅಥವಾ ವೈರ್ ಅಥವಾ ಪೈಪನ್ನು ಹಾಕಿರ್ತಾರೆ. ಸೊ ಈ ವೈರನ್ನು ತೊಗೊಂಡು ಹೋಗಿ, ಈ ಗ್ರೌಂಡದ ವೈರನ್ನು ತೊಗೊಂಡು ಹೋಗಿ ಅರ್ಥಲ್ಲಿ ರಾಡನ್ನು ಹಾಕಿರ್ತಾರಲ್ವ ಅಲ್ಲಿಗೆ ಕನೆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಫಸ್ಟು ನಾನು ಏನಾದರೂ ಲೀಕೇಜ್ ಕರೆಂಟ್ ಬಂದರೆ, ರೆಫ್ರಿಜಿರೇಟ್ರಲ್ಲಿ ಫೇಸ್ ವೈರ್ ಹೋಗಿ ಏನಾದರೂ ಬಾಡಿಗೆ ಟಚ್ ಆಗಿದರೆ ಬಾಡಿನ ನಾವು ಗ್ರೌಂಡಿಗೆ ಕನೆಕ್ಟ್ ಮಾಡಿರ್ತೀವಿ. ಕರೆಕ್ಟಾ? ಸೊ ಆ ಎಕ್ಸಸ್ ಕರೆಂಟ್ ಇದೆ ಅಲ್ಲ, ಅದು ಈ ಹೋಲ್ ಮುಖಾಂತರ ಅಂದರೆ ಈ ಗ್ರೌಂಡ್ ಮುಖಾಂತರ ಭೂಮಿ ಒಳಗಡೆ ಹೋಗುತ್ತೆ. ಇದರಿಂದ ನಮಗೆ ಎಲೆಕ್ಟ್ರಿಕಲ್ ಶಾಕ್ ಬರೋದಿಲ್ಲ. ಅದಕ್ಕೋಸ್ಕರ ಈ ಗ್ರೌಂಡನ್ನು ಐಡೆಂಟಿಫೈ ಮಾಡೋದಕ್ಕಂದರೆ ಫಸ್ಟು ನಾವು ಯಾವುದೇ ಡಿವೈಸನ್ನು ಕನೆಕ್ಟ್ ಮಾಡಿದಾಗ ಫಸ್ಟ್ ಅದು ಗ್ರೌಂಡ್ ಕನೆಕ್ಟ್ ಆಗಬೇಕು. ಯಾಕಂದರೆ ಹೇಳೋಕ್ಕಾಗಲ್ಲ ಫಾಲ್ಟಿ ಕರೆಂಟ್ ಇರುತ್ತಾ ಅಥವಾ ಏನಾದರೂ ಶಾಕ್ ಹೊಡೆಯುತ್ತಾ ಅಂತ. ಸೊ ಫಸ್ಟ್ ಗ್ರೌಂಡಿಗೆ ಕನೆಕ್ಟ್ ಮಾಡಿಬಿಟ್ರೆ ಅಲ್ಲೇನಾದರೂ ಫಾಲ್ಟಿ ಕರೆಂಟ್ ಇದ್ದರೆ ಅದು ಗ್ರೌಂಡಿಗೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಉದ್ದವಾಗಿ ಮಾಡಿರ್ತಾರೆ. ಮತ್ತು ಇನ್ನು ಗ್ರೌಂಡದ್ದು ಅರ್ತ್ ರೆಸಿಸ್ಟೆನ್ಸು ತುಂಬ ಕಡಿಮೆ ಇರುತ್ತೆ. ಅಂದರೆ 1 ಓಮ್, 2 ಓಮ್, 3 ಓಮ್ ಇರುತ್ತೆ. ಸೊ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಆಗಬೇಕು ಅಂದರೆ ಈ ಪಿನ್ನದ ಸೈಜು ದೊಡ್ಡದಾಗಬೇಕು. ಸೊ ಪಿನ್ನದ ಸೈಜು ದೊಡ್ಡದಾದಂಗೆ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಇದ್ರ ಸೈಜು ದೊಡ್ಡದು ಮಾಡಿರ್ತಾರೆ ಮತ್ತು ಇದರ ಲೆಂತು ಕೂಡ ಎಲ್ಲದಕ್ಕಿಂತ ಉದ್ದಾಗಿರುತ್ತೆ. ಸೊ ಇನ್ನೂ ಒಂದಂದರೆ, ಎನಿಬಡಿ ಅದರ್ ದ್ಯಾನ್ ಟೆಕ್ನಿಕಲ್ ಪೀಪಲ್, ಟೆಕ್ನಿಕಲ್ಲೇ ಇರಬೇಕಂತಿಲ್ಲ, ಯಾರೋ ಒಂದು ನಾನ್ ಟೆಕ್ನಿಕಲ್ ಪರ್ಸನ್ ಕೂಡ ಬಂದರೆ ಅವನಿಗೆ ಗೊತ್ತಾಗಬೇಕು ಗ್ರೌಂಡ್ ಯಾವುದು, ಫೇಸ್ ಯಾವುದು, ನ್ಯೂಟ್ರಲ್ ಯಾವುದು ಅಂತ. ಅದಕ್ಕೋಸ್ಕರ ಈ ಗ್ರೌಂಡನ್ನು ಇದೊಂದು ಸ್ಟ್ಯಾಂಡರ್ಡ್. ಇದನ್ನು ದಪ್ಪವಾಗಿ ಮತ್ತು ಉದ್ದವಾಗಿ ಈ ಪಿನ್ನು ಇರುತ್ತೆ. ಸೊ ಈಗ ಇದು ಫಸ್ಟ್ ನನಗೆ ಸೇಫ್ಟಿ ಪ್ರೊವೈಡ್ ಮಾಡುತ್ತೆ. ಅರ್ತ್ ಪಿನ್ ಈಸ್ ಬಿಗರ್, ಸೊ ಇಟ್ ಕನೆಕ್ಟ್ಸ್ ಫಸ್ಟ್ ವೆನ್ ಯು ಪ್ಲಗ್ ಇಟ್ ಇನ್. ಸೊ ಫಸ್ಟ್ ನಾವು ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಈ ಪಿನ್ನೇ ಇದಕ್ಕೆ ಕನೆಕ್ಟ್ ಆಗೋದು, ಇವೆರಡು ಆಮೇಲೆ ಕನೆಕ್ಟ್ ಆಗುತ್ತೆ. ಸೊ ದ ಡಿವೈಸ್ ಈಸ್ ಗ್ರೌಂಡೆಡ್. ಯಾವುದು ರೆಫ್ರಿಜಿರೇಟ್ರು, ಓವನ್ನು ಇವೆಲ್ಲ ಫಸ್ಟ್ ಗ್ರೌಂಡ್ ಆಗಿಬಿಡ್ತವೆ ಡಿವೈಸದ ಬಾಡಿ, ಆ್ಯಂಡ್ ವಿ ವಿಲ್ ಬಿ ಸೇಫ್ ಫ್ರಮ್ ದ ಎಲೆಕ್ಟ್ರಿಕಲ್ ಶಾಕ್. ಸೊ ನೆಕ್ಸ್ಟ್ ಕರೆಕ್ಟ್ ಪ್ಲಗ್ ಮಾಡಬೇಕು. ಇಟ್ ಸೈಜ್ ಈಸ್ ಲಾರ್ಜರ್ ಸೊ ದ್ಯಾಟ್ ಯು ಕ್ಯಾನ್ ಪ್ಲಗ್ ಇನ್ ದ ರೈಟ್ ವೇ. ನಾವು ಕರೆಕ್ಟಾಗಿ ಅದನ್ನು ಗ್ರೌಂಡಿಗೆ ಹಾಕ್ತೀವಿ. ಸಪೋಸ್ ಇದರ ಸೈಜ್ ಏನಾದರೂ ಸಣ್ಣದಾಗಿದ್ದರೆ ನಾವು ಮತ್ತೆ ಇಲ್ಲಿ ಹಾಕಕ್ಕೆ ಹೋಗ್ತೀವಲ್ವ, ಅದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಗ್ರೌಂಡಿಗೆ ಹೋಗಬೇಕು ಅಂದರೆ ಅದರ ಸೈಜ್ ದೊಡ್ಡದಾಗಿದ್ದರೆ ಎನಿ ನಾನ್ ಟೆಕ್ನಿಕಲ್ ಪರ್ಸನ್ ಆಲ್ಸೋ ಕ್ಯಾನ್ ಕಮ್ ಆ್ಯಂಡ್ ಕೀಪ್ ದಿಸ್ ಪ್ಲಗ್ ಇನ್ ಟು ದ ಸಾಕೆಟ್. ಅದಕ್ಕೋಸ್ಕರ ಅದು ದಪ್ಪವಾಗಿರುತ್ತೆ. ಈಗ ನೋಡಿ ಒಂದು ಎಕ್ಸಾಂಪಲ್ಲು.
ಇದು ಇಲ್ಲಿ ಐರನ್ ಬಾಕ್ಸ್ ಇದೆ, ಇಲ್ಲಿ ಎಲೆಕ್ಟ್ರಿಕಲ್ ಕೆಟಲ್ ಇದೆ, ಇಲ್ಲಿ CPU ಇದೆ. ಸೊ ಈ ಐರನ್ ಬಾಕ್ಸ್ದು ಬಾಡಿ ಮತ್ತು ಕೆಟಲ್ದು ಬಾಡಿ ಮತ್ತು CPUದು ಬಾಡಿ ಎಲ್ಲ ಬಾಡಿಯಿಂದ ಒಂದು ವೈರ್ ಕನೆಕ್ಟ್ ಆಗಿ ಈ ಮಧ್ಯದ ಗ್ರೌಂಡ್ ಪಿನ್ನಿಗೆ ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದು ಎಕ್ಸಾಂಪಲ್ ಇಲ್ಲಿ ಸಾಕೆಟಲ್ಲಿ ಗ್ರೌಂಡ್ ಪಿನ್ನು. ಈ ಗ್ರೌಂಡ್ ಪಿನ್ನು ನಮ್ಗೆ ಗೊತ್ತಿದೆ ಮನೆಯಲ್ಲಿರೋ ಎಲ್ಲ ಗ್ರೌಂಡ್ ಪಿನ್ನು ಡೈರೆಕ್ಟ್ ಅರ್ತಿಗೆ ಕನೆಕ್ಟ್ ಆಗಿರುತ್ತೆ ಅಂತ. ಸೊ ಇಲ್ಲೇನಾದರೂ ಈ ಬಾಡಿಯಲ್ಲಿ ಏನಾದರೂ ಕರೆಂಟ್ ಬಂದರೆ ಅದು ಈ ಪಿನ್ ಮುಖಾಂತರ ಹೀಗೆ ಹೋಗಿ ಅದು ಗ್ರೌಂಡಿಗೆ ಸೇರಿಕೊಳ್ಳುತ್ತೆ. ಹೀಗಾಗಿ ನಾನು ಐರನ್ ಬಾಕ್ಸ್ ಮುಟ್ಟಿದ್ರೂ ಕೂಡ ನನಗದು ಶಾಕ್ ಹೊಡೆಯೋದಿಲ್ಲ. ನಮಗೆಲ್ಲರೂ ಗೊತ್ತಿದೆ ಕರೆಂಟು ಲೋವರ್ ರೆಸಿಸ್ಟೆನ್ಸ್ ಪಾತ್ ತಗೊಳುತ್ತೆ ಅಂತ. ಸಪೋಸ್ ನಾನು ಇಲ್ಲಿ ರೆಸಿಸ್ಟೆನ್ಸ್ ಹಾಕಿದರೆ ಕರೆಂಟ್ ಅಷ್ಟು ಬೇಗನೆ ಪಾಸ್ ಆಗಲ್ಲ ಫ್ರಮ್ ಹಿಯರ್ ಟು ಹಿಯರ್. ಸಪೋಸ್ ಅದೇ ನನಗೆ ರೆಸಿಸ್ಟೆನ್ಸ್ ಏನೂ ಹಾಕಿಲ್ಲ ಅಂದರೆ ಡೈರೆಕ್ಟ್ಲಿ ಕರೆಂಟ್ ವಿಲ್ ಫ್ಲೋ ಫ್ರಮ್ 230 volts ಟು 0 volts. ಅದಕ್ಕೋಸ್ಕರ ಲೋ ರೆಸಿಸ್ಟೆನ್ಸ್ ಇರಬೇಕು. ಅರ್ತ್ ವೈರ್ಗೆ ಲೋ ರೆಸಿಸ್ಟೆನ್ಸ್ ಇರಬೇಕು. ಲೋ ರೆಸಿಸ್ಟೆನ್ಸ್, ಹೈ ರೆಸಿಸ್ಟೆನ್ಸ್ ಇದ್ದರೆ ಅದು ಮತ್ತು ನಮ್ಮ ಬಾಡಿಗೆ ಪಾಸ್ ಆಗಿಬಿಡುತ್ತೆ. ನಮ್ಮ ಬಾಡಿ ರೆಸಿಸ್ಟೆನ್ಸು ಅರ್ತ್ ರೆಸಿಸ್ಟೆನ್ಸ್ಗಿಂತ ವೈರ್ಗಿಂತ ಕಡಿಮೆ ಇರೋದ್ರಿಂದ ಅದಕ್ಕೆ ಅದನ್ನು ಇಲ್ಲಿ ಟಿಕ್ ಮಾರ್ಕ್ ಹಾಕಿರೋದು. ಲೋ ರೆಸಿಸ್ಟೆನ್ಸ್ ಅಂದರೆ ಡೈರೆಕ್ಟ್ಲಿ ದ ಕರೆಂಟ್ ವಿಲ್ ಗೋ ಟು ದ ಗ್ರೌಂಡ್. ಇಲ್ಲಿ ನೋಡಿರ್ಬೋದು ಇದೊಂದು ಮನೆ ಇದೆ. ಈ ಮನೆಯಿಂದ ಎಲ್ಲ ಲಾಸ್ಟ್ಗೆ ಎಲ್ಲ ಗ್ರೌಂಡ್ ವೈರ್ನ ತೊಗೊಂಡು ಇಲ್ಲಿಗೆ ತೊಗೊಂಡ್ಬರ್ತಾರೆ. ಇಲ್ಲೊಂದು ಪಿಟ್ ಮಾಡಿದ್ದಾರೆ. ಈ ಪಿಟ್ ಒಳಗಡೆ ರಾಡ್ ಇರುತ್ತೆ, ರಾಡಿಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಆವಾಗ ಎಕ್ಸೆಸ್ ಕರೆಂಟ್ ಎಲ್ಲ ಮನೆಯಿಂದ ಆಚೆ ಬಂದು ಗ್ರೌಂಡಿಗೆ ಹರಿದೋಗುತ್ತೆ. ಸೊ ಈ ಫಿಗರಲ್ಲಿ ನೋಡಬೇಕು ಗ್ರೌಂಡ್ ಒಳಗಡೆ ಹೇಗಿರುತ್ತೆ ಅಂದರೆ ಅದು ರಾಡ್ ಇರುತ್ತೆ. ಸೊ ಮೇಡ್ ಫ್ರಮ್ ಐದರ್ ಕಾಪರ್ ವೈರ್ ಆರ್ ಫ್ರಮ್ ಅ ಗ್ಯಾಲ್ವನೈಸ್ಡ್ ಐರನ್ ವೈರ್. ಸೊ ಕಾಪರ್ದು ಕಾಸ್ಟ್ ಜಾಸ್ತಿ ಇರುತ್ತೆ ಗ್ಯಾಲ್ವನೈಸ್ಡ್ ಐರನ್ ವೈರ್ಗಿಂತ. ಅದಕ್ಕೆ ಅರ್ಥಿಂಗಲ್ಲಿ ಸ್ವಲ್ಪ ಕಾಪರ್ ವೈರ್ನ ಕಡಿಮೆ ಯೂಸ್ ಮಾಡ್ತಾರೆ. ಸೊ ಗ್ಯಾಲ್ವನೈಸ್ಡ್ ಐರನ್ ವೈರ್ ಇಸ್ ದ ಬೆಸ್ಟ್ ಸೂಟೇಬಲ್ ಫಾರ್ ಅರ್ಥಿಂಗ್. ಈಗೊಂದು ಅಪ್ಲಯನ್ಸ್ ತಗೊಳ್ಳೋಣ. ಇಲ್ಲಿ ಫ್ರಿಡ್ಜ್ ಇದೆ. ಸೊ ಫ್ರಿಡ್ಜಿಗೆ ಇಲ್ಲಿ ಪ್ಲಗ್ ಇದೆ. ಈ ಪ್ಲಗ್ಗಲ್ಲಿ ಗ್ರೌಂಡ್ ಪಿನ್ ಇರುತ್ತಲ್ವ ಮಧ್ಯದ್ದು, ಆ ಗ್ರೌಂಡ್ ಪಿನ್ನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ಗ್ರೌಂಡ್ ಪಿನ್ನು ಇಲ್ಲಿಗೆ ನೋಡಿ ಹೀಗೆ ಬಂದು ಆ ಗ್ರೌಂಡ್ ಪಿನ್ನಿಂದ ಗ್ರೀನ್ ವೈರ್ ಬಂದುಬಿಟ್ಟು ಗ್ರೌಂಡಿಗೆ ಕನೆಕ್ಟ್ ಆಗಿರುತ್ತೆ. ಆ ಗ್ರೌಂಡು ಹೊರಗಡೆ ಇರೋ ಗ್ರೌಂಡ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಕಾಪರ್ ವೈರ್ದು ರೆಸಿಸ್ಟೆನ್ಸ್ ನೀವು ಚೆಕ್ ಮಾಡಿದ್ರೆ ಅದು ಆಲ್ಮೋಸ್ಟ್ 1 ohm ಇರುತ್ತೆ. ಗ್ಯಾಲ್ವನೈಸ್ಡ್ ಐರನ್ ವೈರ್ದು ರೆಸಿಸ್ಟೆನ್ಸ್ ನೀವು ಚೆಕ್ ಮಾಡಿದ್ರೆ ಅದು ಲೆಸ್ ದೆನ್ 3 ohm ಇರುತ್ತೆ. 1 ohm ಇರ್ಬೋದು, 2 ohm ಇರ್ಬೋದು, 3 ohm ಇರ್ಬೋದು. ಅದಕ್ಕೋಸ್ಕರ ದೇ ವಿಲ್ ಯೂಸ್ ಐದರ್ ಕಾಪರ್ ವೈರ್ ಆರ್ ಗ್ಯಾಲ್ವನೈಸ್ಡ್ ಐರನ್ ವೈರ್. ನೋಡಿ ಇಲ್ಲೊಂದು ಪಿಟ್ ಮಾಡಿಬಿಟ್ಟು ಈ ಪಿಟ್ ಒಳಗಡೆ ಒಂದು ಪೈಪ್ ಇನ್ಸರ್ಟ್ ಮಾಡಿ ಈ ಪೈಪಿಲ್ಲಿರೋ ಒಂದು ವೈರನ್ನು, ಕಾಪರ್ ಆರ್ ಗ್ಯಾಲ್ವನೈಸ್ಡ್ ವೈರನ್ನು ನಮ್ಮ ಮನೆ ಗ್ರೌಂಡಿಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಅಥವಾ ಪ್ಲೇಟನ್ನು ಕೂಡ ಹಾಕಿರ್ಬೋದು, ಪೈಪ್ ಹಾಕಿರ್ಬೋದು ಅಥವಾ ಪ್ಲೇಟ್ ಹಾಕಿರ್ಬೋದು. ಪೈಪ್ ಹಾಕಿದರೆ ಅದಕ್ಕೆ ಪೈಪ್ ಅರ್ಥಿಂಗ್ ಅಂತಾರೆ, ಪ್ಲೇಟ್ ಹಾಕಿದರೆ ಪ್ಲೇಟ್ ಅರ್ಥಿಂಗ್ ಅಂತಾರೆ, ರಾಡ್ ಹಾಕಿದರೆ ರಾಡ್ ಅರ್ಥಿಂಗ್ ಅಂತಾರೆ. ಸೊ ಈ ಒಳಗಡೆ ಈ ಪಿಟ್ ಒಳಗಡೆ ಯಾವ ಥರ ಹಾಕಿರ್ತಾರೆ ಅಂದರೆ ತೋರಿಸ್ತೀನಿ. ಪಿಟ್ ಒಳಗಡೆ ಫಸ್ಟು ಪಿಟ್ಟನ್ನು ಮಾಡಬೇಕು. ಪಿಟ್ ಮಾಡಿಬಿಟ್ಟು ನಿಮಿಷ ಎಲ್ಲಿದೆ ತೋರಿಸ್ತೀನಿ. ಫಸ್ಟು ಇಲ್ಲಿ ಪಿಟ್ ಮಾಡಬೇಕು. ಒಂದು 2.5 ಮೀಟ್ರ್ ಬೈ 3 ಮೀಟ್ರ್ ಅಷ್ಟು ಡೆಪ್ತ್ ಆಗಿರೋ ಗುಂಡಿನ ತೋಡಬೇಕು. ಆಫ್ಟರ್ ದ್ಯಾಟ್ ಪೈಪ್ ಅರ್ಥಿಂಗ್ ಇದ್ದರೆ ಪೈಪನ್ನು ಇನ್ಸರ್ಟ್ ಮಾಡಿ ಇಲ್ಲಿ ವೈರ್ ಕನೆಕ್ಟ್ ಮಾಡೋಕ್ಕೆ ಸ್ಕ್ರೂ ಹಾಕಬೇಕು. ರಾಡ್ ಅರ್ಥಿಂಗ್ ಆಗಿದ್ರೆ ರಾಡ್ ಹಾಕಬೇಕು. ವೈರ್ ಅರ್ಥಿಂಗ್ ಆಗಿದ್ರೆ ವೈರ್ ಅರ್ಥಿಂಗ್ ಹಾಕೋಬೇಕು. ಪ್ಲೇಟ್ ಅರ್ಥಿಂಗ್ ಆಗಿದ್ರೆ ಇಲ್ಲಿ ಕೆಳಗಡೆ ಪ್ಲೇಟ್ ಹಾಕಿರ್ತಾರೆ. ಸೊ ಇದನ್ನು ಫಸ್ಟು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಆದಮೇಲೆ ಈ ಪೈಪಿಗೆ ಏನಿರುತ್ತಲ್ಲ ಫಸ್ಟು ಒಂದು ಮೂಟೆಯಷ್ಟು ಚಾರ್ಕೋಲ್ ಹಾಕ್ತಾರೆ. ಸೊ ಚಾರ್ಕೋಲ್ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಮೂಟೆಯಷ್ಟು ಉಪ್ಪು ಹಾಕ್ತಾರೆ. ಸೊ ಉಪ್ಪು ಹಾಕಿದ್ಮೇಲೆ ಒಂದು ಮೂಟೆಯಷ್ಟು ಮರಳು ಹಾಕಿ ವಾಟರ್ ಹಾಕ್ತಾರೆ. ಏನಕ್ಕಿದು ಚಾರ್ಕೋಲ್ ಹಾಕಿ, ಉಪ್ಪು ಹಾಕಿ, ಮರಳು ಹಾಕಿ, ನೀರು ಹಾಕಿ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಅದು ಮಾಯಿಶ್ಚರ್ ಲೆವೆಲ್ಲು ಕರೆಕ್ಟಾಗಿರಬೇಕು. ಎಷ್ಟು ವಾಟರ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈ ಪೈಪ್ ಅರ್ತ್ ವೈರಿಗೆ ಲೋ ರೆಸಿಸ್ಟೆನ್ಸ್ ಇರಬೇಕು. ಲೋ ರೆಸಿಸ್ಟೆನ್ಸ್ ಇರಬೇಕಂದ್ರೆ ಇದ್ರದ್ದು ಮಾಯಿಶ್ಚರ್ ಲೆವೆಲ್ಲು ಹೀಗೆ ನಾವು ನೋಡ್ಕೋಬೇಕು. ಮಾಯಿಶ್ಚರ್ ಲೆವೆಲ್ ಇಲ್ಲ, ಡ್ರೈ ಆಗಿಬಿಟ್ರೆ ಅದು ಅರ್ಥಿಂಗು ಸರಿಯಾಗಿ ಆಗಿಲ್ಲ ಅಂತ. ಅರ್ಥಿಂಗ್ ಸರಿಯಾಗಿ ಆಗಬೇಕು ಅಂತಂದರೆ ಮಾಯಿಶ್ಚರ್ ಲೆವೆಲ್ಲು ಚೆನ್ನಾಗಿರಬೇಕು ಅಂತ. ಈಗ ಒಂದು ಲೇಯರ್ ಹಾಕಿದ್ರಲ್ವ, ನೆಕ್ಸ್ಟ್ ಲೇಯರಲ್ಲಿ ಮತ್ತೆ ಚಾರ್ಕೋಲ್ ಹಾಕ್ತಾರೆ, ಮತ್ತೆ ಸಾಲ್ಟ್ ಹಾಕ್ತಾರೆ,
ಮತ್ತೆ ಸ್ಯಾಂಡ್ ಹಾಕ್ತಾರೆ. ಹೀಗೆ ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ತಾರೆ. ನೋಡಿ ಮತ್ತೆ ಚಾರ್ಕೋಲ್ ಹಾಕಿದ್ರು, ಮತ್ತೆ ಸಾಲ್ಟ್ ಹಾಕಿದ್ರು. ಸೊ ಲಾಸ್ಟ್ ಆ ಪಿಟ್ಟು ಮುಗಿದ್ಮೇಲೆ ಲಾಸ್ಟ್‌ಗೆ ಇಷ್ಟು ರಾಡ್ ಉಳಿಯುತ್ತಲ್ಲ, ಈ ರಾಡ್‌ಗೆ ಒಂದು ವೈರ್‌ನ ಕನೆಕ್ಟ್ ಮಾಡಿ ನಮ್ದು ನಮ್ಮ ಬೋರ್ಡಲ್ಲಿ ಏನು ಅರ್ಥಿಂಗ್ ಕಾಮನ್ ಒಂದು ಅರ್ಥಿಂಗ್ ಮಾಡಿರ್ತೀವಲ್ವಾ, ಅಲ್ಲಿಗೆ ಇದನ್ನ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿಗೆ ನಮ್ದು ಅರ್ಥಿಂಗ್ ಪ್ರೊಸೆಸ್ಸು ಮುಗೀತು. ಈ ಥರ ಮಾಡಿದಾಗ ನಾವು ಈ ಒಂದು ಹೋಮ್ ಅಪ್ಲಯನ್ಸ್ ತೋರಿಸಿದ್ನಲ್ವಾ ಇಲ್ಲಿ, ಸೊ ಈ ಹೋಮ್ ಅಪ್ಲಯನ್ಸಲ್ಲಿ ಏನಾದರೂ ನಾನು ಹೋಗಿ ಹೀಗೆ ಮುಟ್ಟಿದರೆ ಏನಾಗುತ್ತೆ, ಅದು ಡೈರೆಕ್ಟ್ ಹೀಗೆ ನಾನು ಹೋಗಿ ಈ ಬಾಡಿನ ಮುಟ್ಟಿದ್ರೆ ಈ ಬಾಡಿಗೆ ಪಾಸ್ ಆಗಿರೋ ಕರೆಂಟು ಡೈರೆಕ್ಟ್ಲಿ ಅದು ಅರ್ತಿಗೆ ಹೊರಟೋಗುತ್ತೆ. ಸೊ ಇದು ನನ್ನ ಹ್ಯೂಮನ್ ಬಾಡಿನೂ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ನಮ್ಮದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಎಲ್ಲ ಸೇಫ್ ಆಗಿರುತ್ತೆ. ಸೊ ಅದಕ್ಕೆ ಅರ್ಥಿಂಗನ್ನು ಕಂಪಲ್ಸರಿ ನಾವು ಮಾಡಲೇಬೇಕು. ಸೊ ಅರ್ಥಿಂಗಲ್ಲಿ ಪ್ಲೇಟ್ ಅರ್ಥಿಂಗ್ ಅಂತ ಬರುತ್ತೆ. ಅಂದರೆ ಪ್ಲೇಟನ್ನು ಇನ್ಸರ್ಟ್ ಮಾಡಿದರೆ ಪ್ಲೇಟ್ ಅರ್ಥಿಂಗ್ ಬರುತ್ತೆ. ರಾಡನ್ನು ಇಲ್ಲಿ ಪ್ಲೇಟ್ ಹಾಕಿದ್ದಾರೆ ನೋಡಿ, ಕಾಪರ್ ಪ್ಲೇಟನ್ನು. ಸೊ ಅದೇ ಥರ ಪ್ಲೇಟ್ ಈ ಥರ ಕಾಪರ್ ಪ್ಲೇಟ್ ಆಗಿರುತ್ತೆ, ಅದನ್ನು ಈ ಥರ ಇನ್ಸರ್ಟ್ ಮಾಡಬೇಕು. ರಾಡ್ ಅರ್ಥಿಂಗ್ ಆಗಿದ್ದರೆ ರಾಡನ್ನು ಹಾಕಿರ್ತಾರೆ ನೋಡಿ, ಇಲ್ಲಿ ರಾಡ್ ಹಾಕಿರ್ತಾರೆ. ಸೊ ಪ್ಲೇಟ್ ಅರ್ಥಿಂಗ್, ರಾಡ್ ಅರ್ಥಿಂಗ್, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥಿಂಗನ್ನು ತೋರಿಸಿದ್ದೀನಿ. ರಾಡ್ ಅರ್ಥಿಂಗು, ಪ್ಲೇಟ್ ಅರ್ಥಿಂಗು, ಇಲ್ಲಿ ಇಲ್ಲಿ ಇದಕ್ಕೆ ಫೌಂಡೇಶನ್ ಅರ್ಥಿಂಗ್ ಅಂತಾರೆ. ಸೊ ಇನ್ನು ಮನೆ ಕಟ್ಟೋಕ್ಕಿಂತ ಮುಂಚೆನೇ ಇಲ್ಲೊಂದು ಅರ್ಥಿಂಗ್ ಮಾಡಿರ್ತಾರೆ. ಸೊ ಈ ಥರ ಡಿಫ್ರೆಂಟ್ ಅರ್ಥಿಂಗ್ಸ್ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆನೇ ಅರ್ಥಿಂಗ್ ಮಾಡಿದ್ರೆ, ಮತ್ತು ಅರ್ಥಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಅದ್ರದ್ದು ರೆಸಿಸ್ಟೆನ್ಸ್ ಲೋ ಆಗೋ ಥರ ನಾವು ಸಾಲ್ಟು, ಚಾರ್ಕೋಲು, ಸ್ಯಾಂಡು ಮತ್ತು ವಾಟ್ರು ಅದನ್ನು ಮೇಂಟೈನ್ ಮಾಡಬೇಕು. ಆ ಮಾಯಿಶ್ಚರ್ ಲೆವೆಲನ್ನು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಅರ್ಥಿಂಗ್ ಆ್ಯಂಡ್ ಇಟ್ಸ್ ಟೈಪ್ಸ್.